ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥದ್ದು ಅವಕಾಶ ದೊರಕಿತು. ಈ ಕಳೆದ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ದೇಶದ ನಾನಾಮೂಲಿನಲ್ಲಿ ಏನು ನಮ್ಮ ಇಲಾಖೆಯ ಕೆಲವು ಕಾರ್ಯಕ್ರಮಗಳು ಹೋಗಿದ್ದೇನೆ, ಕೆಲವು ಯೋಜನೆಗಳನ್ನು ಅನುಷ್ಠಾನ ತರಲಿಕ್ಕೆ ಹೋಗಿದ್ದೇನೆ. ಇವತ್ತು ಈ ಒಂದು ಸ್ಥಿತಿವಂತರು ಅಂತಕ್ಕಂಥದ್ದು, ಹಣ ಇರ್ತಕ್ಕಂಥದ್ದು ಕೇವಲ ಒಂದು 4-5% ಜನಗಳ ಕೈಲಿ. ಈ ಉಳಿದ 70-80% ಜನ ಈ ದೇಶದಲ್ಲಿ ಈಗಲೂ ಪ್ರತಿನಿತ್ಯದ ಬದುಕಿನ ಜೊತೆ ನೀವು ಹೋರಾಟ ಏನ್ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ರೈತ ಬಂಧುಗಳು ಸದ್ಯ ತಾಯಿಯ ಆಶೀರ್ವಾದದಲ್ಲಿ ಇವತ್ತು ನೀವೇನ್ ಕೊಬ್ಬರಿ ಬೆಳಗ್ಗೆ ತೆಂಗಿನ ಗಿಡ ಹಾಕಿದ್ರಿ, ಬೇಡಕತ್ತಾ ಇದ್ರಿ, 1,000 ರೂಪಾಯಿ ಜಾಸ್ತಿ ಮಾಡಿಸಿ, 1,500 ರೂಪಾಯಿ ಜಾಸ್ತಿ ಮಾಡಿಸಿ, 11,000 ರೂಪಾಯಿ ಇದ್ದಾಗ ಗುಟ್ಟಾಗಿ 9,000 ಇದ್ದಾಗ ಇನ್ನೊಂದು 1,500 ರೂಪಾಯಿನ 2,000 ರೂಪಾಯಿನ ಜಾಸ್ತಿ ಕೊಡಿಸಿ ಬೆಂಬಲ ಬೆಲೆ ಅಂತ ಇವತ್ತು 38,000 39,000ಕ್ಕೆ ಯಾವ ಸರ್ಕಾರಗಳ ಅನುಕಂಪ ನಿಮ್ಮ ಮೇಲೆ ಇದೆ. ಇವತ್ತು ಯಾವ ತೆಂಗಿನ ಗಿಡ ಉಳಿಸ್ಕೊಂಡಿದ್ದೀವಿ, ಒಂದು ಒಳ್ಳೆಯ ಬದುಕನ್ನು ದೇವರು ಕೊಡ್ತಾ ಇದ್ದಾನೆ, ಆದ್ರೆ ಫಲ ಇಲ್ಲ. ಇವತ್ತು ತೆಂಗಿನ ಗಿಡಗಳು ಹಾಳಾಗಿದ್ದಾವೆ, ನಾವೇನು ನಿರೀಕ್ಷೆ ಇಟ್ಟಿದ್ವು ಆ ಬೆಳೆ ಇಲ್ಲ. ಇದು ಒಂದು ಪರಿಸ್ಥಿತಿನಲ್ಲಿ ನಮ್ಮ ರೈತರಿಗೆ ಇವತ್ತು 35,000 ಕ್ವಿಂಟಾಲ್ಗೆ ಏನು ಒಂದು ಕೊಬ್ಬರಿಯ ಬೆಲೆ ನೋಡ್ತೀವಿ, ಬಹುಶಃ ಇನ್ನೂ ಜಾಸ್ತಿ ಆಗಬಹುದು ನನ್ನ ಅಭಿಪ್ರಾಯ. ಇದೇ ತರ ಇದ್ರೆ ನಾವು ಸರಿಯಾದ ರೀತಿ ನಮ್ಮ ರೈತರ ಬದುಕಿನ ಜೊತೆ ಸರಿಪಡಿಸ್ತೇ ಹೋದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ದಿನಗಳು ನೋಡ್ತಾ ಇದ್ದೇವೆ. ಇವತ್ತು ನಾನು ಹೇಳ್ತಾ ಇದ್ದೆ, ಮುಂದಕ್ಕೆ ಬಹುಶಃ ಈ ದೇಶದಲ್ಲಿ ವಿಶ್ವದಲ್ಲೇ ಅನ್ನ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಯಾವುದೋ ಒಂದು ಪತ್ರಿಕೆ ಓದ್ತಾ ಇದ್ದೆ, ಪರಿಸ್ಥಿತಿ ಏನಿದೆ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.